ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. A1K ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. 2023 ಹಾಗೂ 24ನೇ ಸಾಲಿನ ಸರ್ವ ಸದಸ್ಯರ 3ನೇ ವಾರ್ಷಿಕ ಮಹಾಸಭೆ. ವಾರ್ತೆಗಳ ವಿವರ. ಕೋಲಾರ ತಾಲೂಕು ಒಕ್ಕಲೇರಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ 2023 ಹಾಗೂ 24ನೇ ಸಾಲಿನ ಸರ್ವ ಸದಸ್ಯರ 3ನೇ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 30/9/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ತಾಲೂಕಿನ ಮುದ್ವತ್ತಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕಂಪನಿಯ ಅಧ್ಯಕ್ಷ ಎನ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ML ಅನಿಲ್ ಕುಮಾರ್, ಮುದ್ವತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಹನುಮಂತಪ್ಪ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಕುಮಾರಸ್ವಾಮಿ, SR ಹಿರಿಯ ವಿಜ್ಞಾನಿ ಡಾಕ್ಟರ್ ಶಿವಾನಂದ್, V ಹೊಂಗಲ, ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಆಶಾ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ರವಿಕುಮಾರ್, ಸಹಾಯಕ ಕೃಷಿ ನಿರ್ದೇಶಕ ಮಹೇಶ್ ಕುಮಾರ್, FPO ಪರಮೇಶ್, PDO HM ರವಿ, ಕೃಷಿ ಅಧಿಕಾರಿ ಸುನಿಲ್ N, ಸಹಾಯಕ ತೋಟಗಾರಿಕೆ ಅಧಿಕಾರಿ ರಾಘವೇಂದ್ರ, ಸೆಹಗಲ್ ಫೌಂಡೇಶನ್ನ ಸುಚಿತ್ ಸಿಂಗ್, ಶಿವಶರಣಪ್ಪ, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ವಿಜಯ ಪುಲಿ, ಕ್ಷೇತ್ರ ಸಹಾಯಕ ಲಾವಣ್ಯ, KA ಇನ್ನಿತರರು ಭಾಗವಹಿಸಿದ್ದರು. ವರದಿ ಪರ್ವೀಜ್ ಅಹಮದ್. ಹೇಳದ್ ಕೇಳಿ, ಸುನಿಲ್ ಮಹೇಶ್ ಬಾಬು ಇದ್ವಿ ಇಲ್ಲಿ ಕರ್ಕೊಂಡ್ ನಾವೇ ಹೇಳು. ಕೃಷ್ಣ ಮಾತಾಡ್ಲಿ ಬಿಡ್ರಿ, ಹೇಳ್ತೀನಿ ಏನ್ ಮಾತಾಡ್ತಾನೆ ಮಾತಾಡ್ಲಿ. ಕೃಷ್ಣಣ್ಣ ನಾನು ಹೇಳದ್ ಕೇಳ್ರಿ, ರೈತಿಲ್ಲ ಜನರಲ್ ಬಾಡಿಗೆ ಹೋದ್ರೆ ಮುದತ್ತಿ ಕೃಷ್ಣಣ್ಣ ಎದ್ದು ನಿಂತು ಕೇಳ್ತಾನೆ, ನಾನು ಏನು ತಪ್ಪು ಮಾಡಬಾರ್ದು, ಅದಕ್ಕೇನು ಸಿಕ್ಕಾಕೊಂಬಾರ್ದು ಅಂತೇಳಿ ನಮಗೂ ಬುದ್ಧಿ ಟೀಕೆ ಮಾಡೋರು ಇರಲಿ, ಆದರೆ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ರಿ. ಆದರೆ ರೈತರಿಗೆ ಇದು ಭಾಳ ಪವಿತ್ರವಾದಂಥ ಕೆಲಸ. ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿ ನಿಮಗೆ ಸಿಕ್ಕಿದೆ. ಆಮೇಲೆ ನೀವೇನು ಇಲ್ಲಿ ಊಟ ಹೊಡ್ಕೊಂಡಿರೋದಿಲ್ಲ, ನಾಳೆ ನೀನು ಅಲ್ಲೋಗಿ ಕೃಷ್ಣಣ್ಣ ಇಲ್ಲೂ ಬರ್ಬೋದು, ಅರ್ಥ ಆಯ್ತಾ? ಆದರೆ ಒಳ್ಳೆ ಕೆಲಸ ಮಾಡಿ, ಟೀಕೆಗಳಿಗೆ ಇನ್ನೊಂದಕ್ಕೆ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ರೈತರಿಗೆ ಸಿಗ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ತಲುಪಿಸ್ರಿ. ಇನ್ನಷ್ಟು ಒಳ್ಳೆ ಕೆಲಸ ಮಾಡಿ ಜನರ ಇವಾಗ 1000 ಜನ ಭಾಗವಹಿಸಿದ ಹೇಳಿದ್ನಲ್ಲ, 5 ಲಕ್ಷ 10 ಲಕ್ಷ ಕೇಳಿದ್ರು, 5 ಲಕ್ಷ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕೊಟ್ಟಾದ್ಮೇಲೆ ಇದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡಿಕೊಡೋಣ ನಾನು ಮತ್ತು ನಮ್ಮ ಶಾಸಕರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಶ್ರೀನಿವಾಸ್ ಅಂತ, ನಾನು ಒಕ್ಕಲೇರಿ ತೋಟಗಾರಿಕೆ ರೈತ ಉತ್ಪಾದಕರ ಸಂಸ್ಥೆಯ ಅಧ್ಯಕ್ಷ. ನಮ್ಮ ಸಂಸ್ಥೆ ಪ್ರಾರಂಭವಾಗಿ 3ನೇ ವರ್ಷದ ವಾರ್ಷಿಕ ಸಭೆ ಈಗ ನಡೀತಾ ಇದೆ. ಈ ವರ್ಷ ನಮ್ಮದು 65 ಲಕ್ಷ ರೂಪಾಯಿ ವಹಿವಾಟು ನಡೆಸಿದೆ. ಮತ್ತು ನಾವು ಈ ಸಂಸ್ಥೆಯಲ್ಲಿ 175 ಜನರಿಗೆ 250 ಜನ ರೈತರಿಗೆ 3,000 ರೂಪಾಯಿನ ಒಂದು ಲಘು ಪೋಷಕಾಂಶಗಳನ್ನು ವಿತರಣೆ ಮಾಡಿದರೆ, 18 ಎಕರೆಗೆ 18 ರೈತರಿಗೆ ಹನಿ ನೀರಾವರಿ ಘಟಕ ವಿತರಣೆ ಮಾಡಿದರೆ, 20 ಜನ ರೈತರಿಗೆ ಮಲ್ಚಿಂಗ್ ಪೇಪರು ಇತರೆ 30,000 ರೂಪಾಯಿ ಸವಲತ್ತುಗಳು ರೈತರಿಗೆ ಕೊಟ್ಟಿದ್ದರೆ, 2 ಜನ ರೈತ ಮಹಿಳೆಯರಿಗೆ ಉಚಿತವಾಗಿ ಕುರಿ ಕೊಟ್ಟಿದ್ದರೆ, ಮತ್ತು ಇನ್ನೂ 5 ಜನ ರೈತರಿಗೆ ಈ ತಿಂಗಳಲ್ಲಿ ಉಚಿತವಾಗಿ ಕುರಿ ಸಾಕಾಣಿಕೆ ಕೊಡ್ತಾಯಿದ್ರೆ. ಮತ್ತು ಇನ್ನು ಮುಂದೆ ನಮ್ಮ ಇದರಿಂದ ಮುಂದೆ 100 ಜನ ರೈತರಿಗೆ ಲಘು ಪೋಷಕಾಂಶಗಳನ್ನು ಈ ತಿಂಗಳಲ್ಲಿ ವಿತರಣೆ ಮಾಡ್ತೀರಿ. ಅದಾದಮೇಲೆ ನಾವು ಈ ಡಿಸೆಂಬರ್ ಒಳಗಡೆ ವಿಶ್ವ ಬ್ಯಾಂಕ್ ನೆರವಿನಿಂದ ರಿವಾರ್ಡ್ ಯೋಜನೆಯಲ್ಲಿ ಒಂದು 80 ಲಕ್ಷ ರೂಪಾಯಿ ಯೋಜನೆಯ ಬೇವು ಘಟಕವನ್ನು ಸ್ಥಾಪನೆ ಮಾಡ್ತೀರಿ. ಅದಾದ ನಂತರ ಸೈಗಲ್ ಫೌಂಡೇಶನ್ ಕಡೆಯಿಂದ ಬೇಳೆಕಾಳುಗಳ ಗಿರಣಿ ಮತ್ತು ಸಂಸ್ಕರಣೆ ಘಟಕವನ್ನು ಸ್ಥಾಪನೆ ಮಾಡೋದು ಯೋಜನೆ ಮಾಡಿದರೆ, ಹಾಗೂ ಒಂದು ಮಿನಿ ಕೋಲ್ಡ್ ಸ್ಟೋರನ್ನು ಸಹ ಈ ವರ್ಷದಲ್ಲಿ ಸಾಧನೆ ಮಾಡಿಕೊಂಡಿದ್ದಾರೆ. ಇದು ಈ ಯೋಜನೆಗಳನ್ನು ಇನ್ನೂ 3 ವರ್ಷ ಮುಂದುವರಿಸಬೇಕಂತ ನಮ್ಮ ಗುರಿ ಹಾಕ್ಕೊಂಡಿದ್ದಾರೆ. ಹಾಗೂ ನಮ್ಮ ಈ ಕಂಪನಿ ವತಿಯಿಂದ ಪಕ್ಕದಲ್ಲಿ ಒಂದು ನೆರ್ನಳ್ಳಿ ಕೆರೆ ಅಂತ ಒಂದಿದೆ. ಆ ಕೆರೆಯನ್ನು 18 ಲಕ್ಷ ರೂಪಾಯಿ ಸರ್ಕಾರದ ₹1 ಅನುದಾನ ಇದ್ದಾನು ಅಭಿವೃದ್ಧಿ ಮಾಡಿ, ಕೆರೆಗೆ ಹೂಳು ತೆಗೆದು ಮೇಲೆ ರೋಡ್ ಮಾಡಿ, ಫೀಲ್ಡ್ ಚಾನಲ್ಗಳೆಲ್ಲ ಕ್ಲೀನ್ ಮಾಡಿ, ಮರವೆ ರಿಪೇರಿ ಮಾಡಿ, ಮತ್ತು ಅದಕ್ಕೆ ಇದಕ್ಕೆ ಕಟ್ಟೆಗೆ ಹುಲ್ಲಿನ ಹಾಸಿಗೆ ಹಾಕಿದರೆ ತುಂಬ ಮಾಡ್ರನ್ ಆಗಿದೆ. ಅದು ನೋಡಬೇಕಾದ್ರೆ ಒಂದು ಸಾರಿ ಕೆರೆ ತುಂಬಿದಾಗ ನೀವು ಬಂದು ವೀಕ್ಷಣೆ ಮಾಡಿ ಅದನ್ನು ಚಿತ್ರೀಕರಣ ಮಾಡಿದ್ರೆ ತುಂಬ ಒಳ್ಳೆಯದು, ಜನರಿಗೆ ಗೊತ್ತಾಗ್ತದೆ. ಹಾಗೂ ಮುಂದೆ ನಮ್ಮ ರೈತರಿಗೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆಯಿಂದನೂ
ವರ್ಕ್ಶಾಪ್ಗಳು ಮಾಡಿ ರೈತರಿಗೆ ಮುಂದಿನ ಬೆಳೆಗಳು ಯಾವ ಥರ ಮಾಡಬೇಕು, ವೈಜ್ಞಾನಿಕವಾಗಿ ಏನೇನು ಸರ್ಕಾರ ವಿಧಾನಗಳು ಉಪಯೋಗಿಸ್ಬೇಕು ಅನ್ನೋದನ್ನು ಸಹ ನಾವು 2 ವರ್ಕ್ಶಾಪ್ ಮಾಡಿದರೆ, ಇದು 3 ತಿಂಗಳು ಒಂದು ಸಾರಿ ಮಾಡಬೇಕಂತ ಮುಂದೆ ಯೋಜನೆಗಳನ್ನ ಹಾಕ್ಕೊಂಡಿದ್ರೆ, ಈಗ ಎಲ್ಲ ರೈತರಿಗೂ ನಮ್ಮ ಷೇರುದಾರರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಏನೋ ಒಂದು ಸಹಾಯಧನ ಕೊಡಬೇಕಂತ ನಮ್ಮ ಗುರಿ ಹಾಕ್ಕೊಂಡಿದ್ವಿ. ನಿಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಲಿಮಿಟೆಡ್ ಕಂಪ್ನಿಯಲ್ಲಿ ಎಷ್ಟು ಜನ ಷೇರುದಾರರಿದ್ದಾರೆ ಅಂತ? ಈಗ ನಮ್ಮ ಸಂಸ್ಥೆಯಲ್ಲಿ ಈಗ 700 ಜನ ಷೇರುದಾರರು ಈಗಾಗಲೇ ನೋಂದಾವಣೆ ಆಗಿದ್ದಾರೆ. ಮಾರ್ಚ್ 31 ಈ ವರ್ಷಕ್ಕೆ, ಈ ವರ್ಷ ಮಾರ್ಚ್ಗೆ 700 ಜನ ನೋಂದಾವಣೆ ಆಗಿದೆ. ಮುಂದೆ ಯಾವ ರೀತಿ ರೂಪುರೇಷೆಗಳನ್ನ ಹಮ್ಮಿಕೊಂಡಿದ್ದೀರಿ ನಾವು ನಮ್ಮ ಸಂಸ್ಥೆಗಳನ್ನ ಬೆಳೆಸಕ್ಕೆ? ಈ ಮುಂದೆ ಈ ಸಂಸ್ಥೆ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೈತರಿಗೂ ಬೇವಿನ ಹಿಂಡಿ, ಎಣ್ಣೆ ಮತ್ತು ಅದರ ಉತ್ಪನ್ನಗಳನ್ನ ಎಲ್ಲ ರೈತರಿಗೂ ಯೋಗ್ಯವಾದ ಬೆಲೆಗೆ ಉತ್ತಮ ಗುಣಮಟ್ಟದ ಕೊಡಬೇಕಂತ ಒಂದು ಗುರಿ ಇದೆ. ಅದಾದಮೇಲೆ ಇಲ್ಲಿ ಬೆಳೆದಂಥ ಹಣ್ಣು ತರಕಾರಿಗಳನ್ನ ದೊಡ್ಡ ದೊಡ್ಡ ಕಂಪನಿಗಳು ಮಾಲುಗಳಿಗೆ ತಗೊಂಡು ಮಾರಾಟ ಮಾಡಿ ರೈತರಿಗೆ ಉತ್ತಮ ಬೆಲೆ ಕೊಡಬೇಕು. ಅದರಿಂದ ಅಲ್ಪ ಲಾಭ ನಾವು ತೊಗೋಬೇಕಂತ ನಮ್ಮ ಮುಂದಿನ ಗುರಿ. ಈಗ ನಮ್ಮಲ್ಲಿ ಇದಿಲ್ಲ, ಯಾವುದು ವಾಹನ ಸೌಲಭ್ಯ ಇಲ್ಲ ಇರೋದಕ್ಕೆ ನಮ್ಮ MLC ಅನಿಲ್ ಸಾರ್ ಅವ್ರನ್ನ ಕೇಳ್ಕೊಂಡಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಒಂದು ವೆಹಿಕಲ್ ಅವರು ಅನುದಾನದಲ್ಲಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದು ಬಂದ ತಕ್ಷಣ ಇದೆಲ್ಲ ಮಾಡ್ತೀವಿ. ಮತ್ತು ಟ್ರ್ಯಾಕ್ಟರ್ಗಳು ಕೃಷಿ ಇಲಾಖೆಯಿಂದ ತಂದು ರೈತರಿಗೆ ಕಡಿಮೆ ದರದಲ್ಲಿ ಬಾಡಿಗೆ ರೂಪದಲ್ಲಿ ಎಲ್ಲರೂ ಉಳುಮೆ ಮಾಡ್ಕೊಳ್ಬೇಕಂತ ನಮ್ಮ ಯೋಜನೆ ಹಾಕ್ಕೊಂಡಿದ್ದೀವಿ.